ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ಸಂಪತ್ತಿನದ ಈ ಹಿಂದಿನ ದಿನದ ಆರಾಧನೆಗೆ ಪೂರ್ವಸಿದ್ಧ ಆರಾಧನೆಗೆ ಕರ್ತನ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಶನಿವಾರ ದಿವಸ ವಿಶೇಷವಾಗಿ ನಾವು ಪ್ರಾರ್ಥನೆಗೆ ಅಥವಾ ಆರಾಧನೆಗೆ ಸೇರಿ ಬರುವಾಗ ಅದು ಯಾವ ರೀತಿ ಉಪಯೋಗವನ್ನು ನಮಗೆ ಕೊಡ್ತದೆ ನೋಡುವಾಗ ನಾವು ವೈಯಕ್ತಿಕವಾಗಿ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಯಾಕಂತಂದ್ರೆ ನಮ್ಮೆಲ್ಲ ಜೀವನಾಧಾರಕ್ಕೋಸ್ಕರ ನಾವು ದುಡಿತಾ ಇದ್ದೇವೆ. ನಮ್ಮ ಶಾರೀರಿಕವಾಗಿ ನಾವು ಕ್ಷೀಣವನ್ನು ಅನುಭವಿಸ್ತೇವೆ. ಹೋಗ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದು ಕ್ಷೀಣ, ಅಲ್ಲಿರುವಂತ ಟೆನ್ಷನ್ಗಳನ್ನ ತೆಗೆದುಕೊಳ್ಬೇಕಲ್ಲ, ಬರುವಾಗ ಎಲ್ಲವನ್ನು ನಿಭಾಯಿಸಿ ಬಂದಲ್ಲ, ದೇಹ ಮನಸ್ಸು ಎಲ್ಲ ಸುಸ್ತಾಗಿರುತ್ತೆ. ಇದ್ರ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಸಿಗುತ್ತೋ ಇಲ್ಲವೇ? ಆದ್ರೆ ಕರ್ತನು ನಮಗೆ ಈ ಮುಂಜಾವಿನ ಒಂದು ಪ್ರಾರ್ಥನೆ ಮುಖಾಂತರವಾಗಿ ನಾವು ಶುದ್ಧರಾಗುವಂತ ಕರ್ತನ ಅವಕಾಶವನ್ನ ಕರ್ತನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದಾವೀದನ ಎಷ್ಟೇ ಪಾಪ ಮಾಡಿದರೂ ಕೂಡ ಆತನು ಸೊಲೊಮೋನನಷ್ಟು ಯಜ್ಞವನ್ನ ಸಮರ್ಪಿಸಲಿಲ್ಲ. ಸೊಲೊಮೋನನು ಆಲಯವನ್ನು ಕಟ್ಟಿದ ನಂತರ ಎಷ್ಟೋ ಪ್ರಾಣಿಗಳನ್ನ ಆತನು ಸಮರ್ಪಿಸಿದನು. ಅದರಿಂದ ದೇವರ ಪ್ರಸನ್ನತೆ ಇಳಿದು ಬಂದ ನೋಡಿ. ಆದ್ರೆ ದಾವೀದನು ಯಾವ ರೀತಿಯ ಸಮರ್ಪಣೆಯನ್ನ, ಯಾವ ರೀತಿಯ ಯಜ್ಞವನ್ನ ಸಮರ್ಪಿಸಿ ಹೇಳುವಾಗ ಅವನು ಸ್ತುತಿ ಯಜ್ಞವನ್ನ ತನ್ನ ಹೃದಯದಲ್ಲಿರುವ ಎಲ್ಲ ವಿಚಾರಗಳ ದಾರ ಇರುವ ಕರ್ತನ ಮುಂದೆ ತೆರೆದಿಟ್ಟನೆಂದು ನೋಡುವಾಗ, ಅದಕ್ಕೋಸ್ಕರವಾಗಿ ಆತನು ತನ್ನ ಹೃದಯದ ಹತ್ತಿರದವನೆಂದು ಹೇಳುವುದನ್ನು ನಾವು ಗಮನಿಸುತ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಆರಾಧನೆಗೆ ಬಂದಿರುವುದು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸುವುದಕ್ಕೋಸ್ಕರ. ನಾಳೆ ನಮಗೆ ಕರ್ತನು ಕೊಡಬೇಕಾದ ಆಶೀರ್ವಾದವನ್ನ ಪರಿಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೋಸ್ಕರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಿನ್ನೆ ದಿವಸ ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡಿದ್ವಿ ಬೈಬಲ್ ಸ್ಟಡಿಯಲ್ಲಿ. ಅದು ನನ್ನನ್ನ ಬಹಳ ಒತ್ತಾಸೆ ಮಾಡಿತು ಮತ್ತು ನನ್ನನ್ನ ಎಚ್ಚರಿಸಿತು, ನನ್ನನ್ನ ಒಳಗಡೆಯಿಂದ ಬಡಿದೆಬ್ಬಿಸುತ್ತೆ. ನಾವು ನೋಡ್ತಾ ಇದ್ದೇವೆ ಕೀರ್ತನೆ 2ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡ್ತಾ ಇದ್ದೇವೆ. ವಾಕ್ಯ ಏನ್ ಹೇಳ್ತಿದೆ? ಪ್ರಾರಂಭದ ಮೂರು ಶಬ್ದ ಏನ್ ಹೇಳ್ತಿದೆ ನೋಡುವಾಗ, ಆತನ ಮಗನಿಗೆ ಮುದ್ದಿಡಿರಿ. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಅಂದುಕೊಳ್ಳಬಹುದು. ಇದು ಯಾವ ರೀತಿಯಲ್ಲಿ ಬ್ರದರಿಗೆ ಎಚ್ಚರಿಕೆಯನ್ನು ನೀಡಿತು? ಇದು ಖುಷಿ ಆಗ್ಬೇಕಲ್ಲ. ಆತನ ದೇವರ ಮಗನಿಗೆ ಮುದ್ದಿಡಿರಿ ಅಂತ ಅನ್ಕೊಂಡು ಹೇಳುವಾಗ ಇಲ್ಲಿ ನಾವು ಗಮನಿಸುತ್ತೇವೆ, ಆತನ ಮಗನಿಗೆ ಮುದ್ದಿಡಿರಿ ಅನ್ನೋದನ್ನ. ಮುದ್ದು ಅನ್ನೋದು ಅದು ಪ್ರೀತಿಯ ಸಂಕೇತ. ನಾವು ಪ್ರೀತಿಸುವಾಗ, ಪ್ರೀತಿ ಹೆಚ್ಚಾದಾಗ, ನಮ್ಮ ಒಳಗಡೆ ತುಂಬಿ ಬಂದಾಗ ನಾವೇನ್ ಮಾಡ್ತಾ ಇದ್ದೇವೆ? ಅವರನ್ನ ಆಲಿಂಗನ ಮಾಡ್ತೇವೆ, ತಬ್ಬಿಕೊಳ್ತೇವೆ. ಅದೇ ರೀತಿ ಕ್ರಿಸ್ತ ಸಹೋದರನ ಮಧ್ಯದಲ್ಲಿ ನೀವು ಒಬ್ಬರನ್ನೊಬ್ಬರು ನೀವು ಶೇಕ್ ಹ್ಯಾಂಡ್ ಕೊಟ್ಟು ಆ ನಂತರ ಮುದಿಸಿರಿ ಅಂತ ಅನ್ಕೊಂಡು ಪೌಲನು ಕೂಡ ತನ್ನ ಸಭೆಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಆ ಒಂದು ಸಂತೋಷದ ಕ್ಷಣವನ್ನ ನೆನಪಿಸುವಂತ ಕಾರ್ಯ ಇದಾಗಿದೆ. ಅದೇ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಈ ಮುದ್ದಿಡುವಂತ ಕಾರ್ಯ ಎಲ್ಲಿ ನಡೀತೈತೆ ಅಂತ ನೋಡುವಾಗ, ಒಬ್ಬ ಅಧಿಕಾರಿಯ ಮುಂದೆ ಬಂದಾಗ ನಾವು ನೋಡಿದ್ರೆ ಮೊದಲ ಸೀನ್ಗಳನ್ನ ನೋಡಿರ್ಬಹುದು. ಯಾರಾದ್ರೂ ರೌಡಿ ಯಾರಾದ್ರೂ ಕೂತಿದ್ರೆ ಅವನ ಕೈಗೆ ಮುದ್ದಿಟ್ಟು ಎಲ್ಲರೂ ಕೂಡ ಬದಿಯಲ್ಲಿ ಹೋಗಿ ನಿಲ್ಲೋದನ್ನ ನೋಡುದು. ಯಾಕೆಂತಂದ್ರೆ ಅವನು ನಮಗಿಂತ ನಾಯಕನಾಗಿದ್ದಾನೆ, ಅವನು ನಮಗಿಂತ ಅಧಿಕಾರಿಯಾಗಿದ್ದಾನೆ. ಅದೇ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ನೋಡುವಾಗ ರಾಜರು ಕುಳಿತಾಗ ರಾಜರ ಕೈಗೋ ಅಥವಾ ರಾಜರ ಕಾಲಿಗೋ ಮುದ್ದಿಟ್ಟು, ಈತನು ನಮ್ಮ ರಾಜನಾಗಿದ್ದಾನೆ, ಅಧಿಕಾರಿಯಾಗಿದ್ದಾನೆ, ಈತನ ಮಾತನ್ನು ನಾವು ಕೇಳುವವರಾಗಿದ್ದೇವೆ ಅನ್ನೋದನ್ನ ನೀವು ಕೂಡ ಆ ರೀತಿಯಲ್ಲಿ ಹೊರಗಡೆ ಕೂಡ ಗಮನಿಸಿರಬಹುದು. ಮತ್ತು ಅದೇ ರೀತಿಯಲ್ಲಿ ಹಳೆ ಕಾಲದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಈ ಕಾರ್ಯಗಳು ನಡೀತಿತ್ತು. ಈ ಒಂದು ಕಾರ್ಯ ಎಲ್ಲಿ ನಡೀತಿತ್ತು ಎಂದು ನೋಡುವಾಗ ಇದಕ್ಕೆ ವಾಕ್ಯದ ಪ್ರೂಫ್ ಏನೆಂದು ನೋಡೋ 1ನೇ ಸಮುವೇಲ 10ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಈ ಮಾತು ಸಮುವೇಲನಿಗೆ ಯಾರಿಗೆ ಹೇಳ್ತಾ ಇದ್ದಾನೆ? ಸೌಲನಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೌಲನಿಗೆ ಆತನ ರಾಜನಾಗುವುದಕ್ಕಿಂತ ಮುಂಚೆ ಅಭಿಷೇಕ ಮಾಡುವಂತ ಸಂದರ್ಭದಲ್ಲಿ ಆತನನ್ನು ಮುದ್ದಿಟ್ಟು ಹೇಳ್ತಾ ಇದ್ದಾನೆ, ದೇವರು ನಿನಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ, ದೇವರು ನಿನಗೆ ಸಿಂಹಾಸನವನ್ನ ಕೊಟ್ಟಿದ್ದಾನೆ, ದೇವರು ನಿನಗೆ ಈ ಒಂದು ಇಸ್ರೇಲ್ ದೇಶದ ಮೇಲೆ ಅಧಿಕಾರವನ್ನ, ಪಾರುಪತ್ಯವನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. ಕರ್ತನ ಸನ್ನಿಧಾನದಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಫೀಲಿಂಗ್ ಏನು ಅಂತಂದ್ರೆ, ನಾವು ಕ್ರಿಸ್ತನಲ್ಲಿ ಬಂದಾಗ ಅದು ಅಧಿಕಾರಿ, ರಾಜ ಅನ್ನುವಂತ ವ್ಯಕ್ತಿಗೆ ನಾವೊಂದು ಮರ್ಯಾದೆಯನ್ನ, ಪ್ರೀತಿಯನ್ನ ಕೊಡುವ ಆ ರೀತಿ ಆದ್ರೆ ನಾವು ಆರಾಧನೆ ಮಾಡುವಾಗಲೂ ಕೂಡ ನಮಗೆ ಕರ್ತನಿಗೆ ನಾವು
ಗೌರವವನ್ನ, ನೀನೇ ನಮ್ಮ ಅಧಿಕಾರಿ, ನೀನೇ ನಮ್ಮ ರಾಜನಾಗಿದ್ದಿ, ನೀನೇ ನಮ್ಮ ತಂದೆಯಾಗಿದ್ದಿ, ನೀನೇ ನಮ್ಮ ಎಲ್ಲವೂ ಆಗಿದ್ದಿ ಅನ್ನೋದನ್ನ ನಾವು ತೋರಿಸೋದಕ್ಕೋಸ್ಕರವಾಗಿ ಆತನಿಗೆ ನಾವು ಮುದ್ದಿಡುವ ರೀತಿಯಲ್ಲಿ ನಮಗೆ ಅನಿಸುತ್ತದೋ ಇಲ್ಲೋ, ಮುದ್ದಿಡುವ ರೀತಿಯಲ್ಲಿ ಅನಿಸ್ತದೆ. ಆದ್ರೆ ವ್ಯಕ್ತಿಗತವಾಗಿ ಆತನ ಇಲ್ಲದೆ ಇರೋದರಿಂದ, ಯಾಕಂದ್ರೆ ಈ ಒಂದು ಫೀಲಿಂಗ್ ಯಾರಿಗೆ ಬಂದಿತ್ತು ಅಂತ ನೋಡುವಾಗ ಮರಿಗಳಿಗೆ ಬಂದಿತ್ತು ಎಂದು ನೋಡಿದ್ರೆ, ಆಕೆ ಜಟಮಾಂಸಿ ತೈಲದ ಕುಪ್ಪಿಯನ್ನು ಒಡೆದು ಹಾಕಿ ಆಕೆ ತನ್ನ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆಕೆಗೆ ಆ ಒಂದು ಒಳಗಡೆಯಿಂದ ನನ್ನ ಸ್ವಾಮಿಯ ಪಾದಗಳಿಗೆ ನಾನು ಮುದ್ದಿಡಬೇಕು ಅನ್ನೋದನ್ನ ಆ ಮನಸ್ಸು, ಆ ಒಂದು ಪ್ರೀತಿ ಉಕ್ಕಿ ಆ ಸಮಯದಲ್ಲಿ ಆಕೆ, ಯಾಕಂದ್ರೆ ಆಕೆ ಅನೇಕ ಬಿಡುಗಡೆಯನ್ನ ಕರ್ತನಿಂದ ಹೊಂದಿದ್ದಳು. ಆತನ ವಾಕ್ಯಗಳು ಆಕೆಯ ಹೃದಯದಲ್ಲಿ ಕಾರ್ಯ ಮಾಡಿದ್ದವೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲವೂ ಕೂಡ ಕಾರ್ಯಗಳು ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಮತ್ತು ನಾವು ಲೋಕಾರೂಢಿಯಾಗಿ ಒಬ್ಬ ಅಧಿಕಾರಿಗೆ, ಒಬ್ಬ ಉನ್ನತ ಸ್ಥಾನದಲ್ಲಿರುವ ಆತನಿಗೆ ಮುದ್ದಿಡುವಂತಹ ಕಾರ್ಯವನ್ನು ನಾವು ಗಮನಿಸಿದ್ರೆ, ಸತ್ಯವೇದದಲ್ಲಿ ಮುದ್ದಿಟ್ಟು ಒಬ್ಬರನ್ನ ಹಿಡಿಕೊಟ್ಟಂತ ಒಬ್ಬ ವ್ಯಕ್ತಿ ಇದ್ದಾನೆ. ಹಲ್ಲೆಲೂಯಾ, ಮುದ್ದಿಟ್ಟು ಪ್ರೀತಿಯನ್ನು ತೋರಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಮುದ್ದಿಟ್ಟು ಒಬ್ಬ ವ್ಯಕ್ತಿಯನ್ನ ಹಿಡಿದುಕೊಡಲು ಆತನು ದೇವಕುಮಾರನಾಗಿದ್ದನು. ಆತನು ಕರ್ತನಾದ ಯೇಸುವನ್ನ ಹಿಡಿದುಕೊಟ್ಟಂತ ವ್ಯಕ್ತಿ ಆಗಿದ್ರೆ ಆತನ ಯಾರು ಎಂದು ನೋಡುವಾಗ ಯೂದ ಇಸ್ಕರಿಯೋತ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಕೂಡ ಒಬ್ಬ ಕಳ್ಳ ಆಗ್ಲಿ, ಕೊಲೆಗಾರ ಆಗ್ಲಿ, ಯಾವುದೇ ಒಬ್ಬ ವ್ಯಕ್ತಿಯ ಮೋಸ ಮಾಡುವ ವ್ಯಕ್ತಿ ಆಗ್ಲಿ, ಆತನು ತನ್ನ ಶಸ್ತ್ರವಾಗಿ ತನ್ನ ಕೈಯಲ್ಲಿರುವಂತಹ ಆಯುಧಗಳನ್ನು ಉಪಯೋಗಿಸ್ತಾರೆ, ಅಥವಾ ಮನಸ್ಸಲ್ಲಿರುವಂತಹ ವಂಚನೆಯನ್ನ, ಮೋಸವನ್ನು ಉಪಯೋಗಿಸ್ತಾರೆ. ಇಲ್ಲಿ ಈ ವ್ಯಕ್ತಿ, ಈ ಯೂದ ಇಸ್ಕರಿಯೋತ ಏನ್ ಮಾಡ್ತಾ ಇದ್ದಾನೆ? ಮುದ್ದಿಡುವ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ನಾವು ಹಿಡಿಕೊಡುವುದನ್ನು ನಾವು ಗಮನಿಸುತ್ತೇವೆ. ಪ್ರಿಯರೇ, ಈ ಒಂದು ನಿದರ್ಶನವೇ ನಾನು ನಿನ್ನೆ ಕೇಳಿದಾಗ ಆತನ ಮಗನಿಗೆ ಮುದ್ದಿಡಿರಿ ಅಂದ್ಕೊಂಡು ಬಂದಂತಹ ವಾಕ್ಯವನ್ನು ಗಮನಿಸಿದಾದ್ರೆ ನನ್ನನ್ನು ಸ್ಟ್ರೈಕ್ ಮಾಡಿದೆ ಏನು ಅಂತಂದ್ರೆ, ಯೂದ ಇಸ್ಕರಿಯೋತ ಕೂಡ ಇದೇ ಕಾರ್ಯವನ್ನ ತನ್ನ ಲಾಭಕ್ಕಾಗಿ ಉಪಯೋಗಿಸಿದ ಎಂದು ಗಮನಿಸುತ್ತೇವೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 48ನೇ ವಚನವನ್ನು ನಾವು ಗಮನಿಸುತ್ತೇವೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 48ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಇದಲ್ಲದೆ ಆತನನ್ನು ಹಿಡಿದುಕೊಳ್ಳುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡೀರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು. ಇನ್ನೊಂದು ವಾಕ್ಯದಲ್ಲಿ ನೋಡ್ರಿ, ನೀನು ಮುದ್ದಿಡುವ ಮುಖಾಂತರ ನನ್ನನ್ನು ಹಿಡಿದುಕೊಡುತ್ತೀಯೋ ಅನ್ನೋದನ್ನ ಯೇಸು ಕ್ರಿಸ್ತನು ಯೂದ ಇಸ್ಕರಿಯೋತನಿಗೆ ಕೇಳುವುದನ್ನು ಗಮನಿಸುತ್ತೇವೆ. ಇಲ್ಲಿ ಈ ಒಂದು ಮುದ್ದಿಟ್ಟು ಯೇಸು ಕ್ರಿಸ್ತನನ್ನ ಹಿಡಿದುಕೊಡುವುದಕ್ಕೆ ಈ ಯೂದ ಇಸ್ಕರಿಯೋತನು ಯಾಕೆ ಮುಂದಾದ? ಇವನಿಗೆ ಮುಂದಾಗುವುದಕ್ಕೆ ಕಾರಣ ಇವನಿಗೆ ಇದ್ದಂತ ಹಣದ ಆಸೆ. ಇವನಿಗಿದ್ದಂತ, ನಾನು ಹಣವನ್ನು ಸಂಪಾದನೆ ಮಾಡಬೇಕು, ನಾನು ಶ್ರೀಮಂತನಾಗಬೇಕು, ನಾನು ಐಶ್ವರ್ಯವಂತನಾಗಬೇಕು. ಯಾಕಂದ್ರೆ ಯೇಸುವಿನ ಜೊತೆ ಹೋದ್ರೆ ನನಗೆ ರೊಟ್ಟಿ ಮೀನು ಸಿಗುತ್ತೆ, 3 ಹೊತ್ತು ಊಟ ಸಿಗುತ್ತೆ. ಆದ್ರೆ ನನಗೆ, ನನ್ನ ಕುಟುಂಬಕ್ಕೆ ನಾನು ಏನು ಕೂಡಿಟ್ಟುಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ. ನಾನು ಯಾವುದೇ ಶ್ರೀಮಂತ ಸ್ಥಿತಿಗೆ ಹೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಯಹೂದ್ಯರು ಅಂದಾಗ ಅಲ್ಲಿ ರಾಜಕೀಯವಾಗಿ, ಯಾಕಂದ್ರೆ ಅರಿಮಥಾಯದ ಯೋಸೇಫನ ಆಗಿರಬಹುದು ಅಥವಾ ನಿಕೋದೇವನ ಆಗಿರಬಹುದು, ಇವರೆಲ್ಲರೂ ಕೂಡ ರಾಜಕೀಯ ಪ್ರಾಬಲ್ಯವನ್ನು ಹೊಂದಿದ್ದಂತ ಆ ದಿನಮಾನದ ವ್ಯಕ್ತಿಗಳಾಗಿದ್ದಾರೆ. ಅವರ ರೀತಿಯಲ್ಲಿ ನನಗಾಗದಕ್ಕೆ ಆಗ್ತಾ ಇಲ್ಲ, ನಾನೀಗ ಆಗಬೇಕು ಅಂತಂದ್ರೆ ನಾನು ಏನಾದ್ರೂ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಬೇಕು, ಎಕ್ಸ್ಟ್ರಾ ತಂತ್ರಗಳನ್ನ ಮಾಡಬೇಕು. ಖಾಲಿ ಯೇಸು ಹೇಳಿದ ಮಾತನ್ನು ಕೇಳಿಕೊಂಡು ಹೋದ್ರೆ ನನಗೇನು ಲಾಭ ಸಿಗಲ್ಲ, ನನಗೇನು ನಾನು ದುಡಿಮೆ ಮಾಡಿಕೊಳ್ಳುವುದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಯೇಸುವನ್ನು ಉಪಯೋಗಿಸಿಕೊಂಡೆ ನಾನು ಏನಾದರೂ ಒಂದು ಸಂಪಾದನೆಯನ್ನ ಮಾಡಬೇಕು ಅನ್ನುವಂತ ಕಾರ್ಯ ಯೂದ ಇಸ್ಕರಿಯೋತ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿನಮಾನದಲ್ಲಿ ನಾವು ಕೂಡ ಆಲೋಚನೆ ಮಾಡೋಣ, ಯೇಸುವಿನ ನಾಮವನ್ನ ಇಟ್ಟುಕೊಂಡು ಸಂಪಾದನೆ ಮಾಡುವುದಕ್ಕೆ ನಾವು ಹೊರಟಿದ್ದೇವಾ? ಲೈವ್ ಅಲ್ಲಿ ನೋಡುತ್ತವರು ಯಾರೋ ಆಗಿರಬಹುದು, ಅಥವಾ ಲೈವ್ ಅನ್ನ ಮತ್ತೆ ನೋಡುವವರು ಆಗಿರಬಹುದು. ಕರ್ತನಾದ ಯೇಸುವಿನ ನಾಮವನ್ನ, ಯಾಕಂತಂದ್ರೆ ನಾವು ನೋಡ್ತಾ ಇದ್ದೇವೆ ರೋಡಲ್ಲೆಲ್ಲ ಕೆಲವರು ಭಿಕ್ಷೆ ಬೇಡ್ತಾರೆ. ಅವರು ದೇವರ ನಾಮವನ್ನ, ಅಂದ್ರೆ ಈ ಲೋಕ ಒಂದು ವಿಚಾರಗಳನ್ನ ದೇವರು ಎಂದು ಕರೆಯುವಂತ ನಾಮಗಳನ್ನು ಹೇಳಿಕೊಂಡು ದುಡಿಯುವವರಿದ್ದಾರೆ. ಆದ್ರೆ ಇವತ್ತಿನ ದಿವಸ ನಾವು ವಿಶ್ವಾಸಿಗಳು, ನಾವು ದೇವರ ಸೇವಕರು, ಪ್ರವಾದಿಗಳು,
ಅಪೊಸ್ತಲರು ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ದೇವರು ಅನೇಕ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಅದ್ಭುತಗಳನ್ನು ಮಾಡಿದ್ದಾನೆ, ಅನೇಕ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ನಮ್ಮ ರೋಗಗಳನ್ನು ಗುಣಪಡಿಸಿದ್ದಾನೆ. ಈ ರೀತಿಯೆಲ್ಲ ನಮ್ಮ ಮುಖಾಂತರವೂ ಆತನಿಗಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಆತನು ಮಾಡುತ್ತಿದ್ದಾನೆ. ಹಲ್ಲೆಲೂಯಾ. ಆದರೆ ಈ ಒಂದು ಕಾರ್ಯಗಳನ್ನ ನಾವು ಮಾಡೋದಕ್ಕೋಸ್ಕರ ಯೇಸುವಿನ ನಾಮವನ್ನ ಉಪಯೋಗಿಸಿಕೊಂಡು, ಯೇಸುವಿನ ಸ್ವಸ್ಥತೆ ಕಾರ್ಯವನ್ನ ಉಪಯೋಗಿಸಿಕೊಂಡು, ಯೇಸುವಿನ ಬಿಡುಗಡೆಯ ಕಾರ್ಯವನ್ನ ಉಪಯೋಗಿಸಿಕೊಂಡು, ಯೇಸುವಿನ ವಾಕ್ಯಗಳನ್ನು ಉಪಯೋಗಿಸಿಕೊಂಡು ನಾವು ದಿವಸ ಮಾತ್ರ ಮಾಡ್ತಿದ್ದೇವ ಅನ್ನೋದನ್ನ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕಂದ್ರೆ ನಿನ್ನೆ ನಾನು ಆ ಒಂದು ವಾಕ್ಯ ಕೊನೆಯ ಭಾಗಕ್ಕೆ ಬಂದಿತ್ತು, 12ನೇ ವಚನ, ಇನ್ನು 13, 14 ಅನ್ಸುತ್ತೆ, 13 ಲಾಸ್ಟ್ ಅನ್ಸುತ್ತೆ, 12 ಲಾಸ್ಟ್. 12ನೇ ವಚನ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಾಗಲೇ ನನಗೆ ಸ್ಟ್ರೈಕ್ ಆಗಿರುವಂತಹ ವಾಕ್ಯ ಇದಾಗಿದೆ. ಬೇರೆ ನನ್ನ ಜೀವಿತದಲ್ಲಿ ನಾನೇನಾದ್ರೂ ಯೇಸುವಿನ ನಾಮವನ್ನ ನನ್ನ ಸ್ವಂತ ಲಾಭಕ್ಕೋಸ್ಕರ ಉಪಯೋಗಿಸುತ್ತಿದ್ದೇನೆ, ನಾನು ಊಟ ಮಾಡೋದಕ್ಕೋಸ್ಕರವಾಗಿ ಅಥವಾ ದೇವರ ಹೆಸರಿನಲ್ಲಿ ನಾನು ದೇವರ ನಾಮವನ್ನು ನಾನು ಉಪಯೋಗಿಸುತ್ತಿದ್ದೇನೆ, ನನ್ನ ಪ್ರಸಿದ್ಧತೆಗೋಸ್ಕರವಾಗಿ ದೇವರ ನಾಮವನ್ನು ನಾನು ಉಪಯೋಗಿಸುತ್ತಿದ್ದೇನೆ ಅನ್ನೋದನ್ನ ನನ್ನ ಪದೇ 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 ನನ್ನ ಒಳಗಡೆ ಆಲೋಚನೆ ಬರುವುದಕ್ಕೆ ಪ್ರಾರಂಭಿಸಿದಾಗ ಕರ್ತನ ಸನ್ನಿಧಾನದ ಇವತ್ತಿನ ದಿವಸ ಈ ಆಲೋಚನೆ ನಿಮ್ಮ ಮುಂದೆ ತರುವುದಕ್ಕೆ ನಾನು ಕರ್ತನಿಂದ ಒತ್ತಾಸೆ ಹೊಂದಿದ್ದೇನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದ ಇವತ್ತಿನ ದಿವಸ ಆಲೋಚನೆ ಮಾಡಿ. ಯಾಕಂತಂದ್ರೆ ಸೌಲನು ಕೂಡ ಆತನ ಜನರ ಮನ್ನಣೆಯನ್ನ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ, ಜನರು ನನ್ನ ಜೊತೆ ಇರಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ, ನನ್ನ ಸಿಂಹಾಸನ ನಾನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಆತನು ದೇವರ ನಾಮವನ್ನು ಉಪಯೋಗಿಸಿ. ಯಾಕಂದ್ರೆ ಆತನಿಗೆ ಯಾವುದೇ ರೀತಿಯಲ್ಲಿ ದೇವರು ಮತ್ತು ಅವನ ಒಂದು ಪರ್ಸನಲ್ ರಿಲೇಶನ್ಶಿಪ್ ಇರಲಿಲ್ಲ. ಅದನ್ನ ಒಂದು ಕಡೆ ಹೇಳುದನ್ನ ನೋಡಿದೆ, ನಿನ್ನ ದೇವರಿಗೆ ಅಂತ ಅನ್ಕೊಂಡು ಯಾರಿಗೆ ಹೇಳ್ತಾ ಇದ್ದಾನೆ? ಸಮುವೇಲನಿಗೆ ಹೇಳ್ತಾನೆ. ಆದ್ರೆ ಇವನ ದೇವರಲ್ವಾ? ಇವನ ದೇವರು ಯಾರಾಗಿದ್ದಾನೆ? ಹಾಗಾದ್ರೆ ಸಮುವೇಲನ ದೇವರು ಯೆಹೋವನಾಗಿದ್ರೆ ಈತನ ದೇವರು ಯಾರಾಗಿದ್ದಾನೆ ಅನ್ನೋದನ್ನು ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸಂಸೋನನ ನೋಡುವಾಗ ಅತ್ಯುನ್ನತವಾದ, ವಿಭಿನ್ನವಾದ, ವಿಶೇಷವಾದ ಅಭಿಷೇಕ ಆತನಲ್ಲಿ ಹೆಸರಿದ್ದ, ಆತನಂತ ಶಕ್ತಿ ಉಳ್ಳಂತ ವ್ಯಕ್ತಿ ಆ ದಿನಮಾನದಲ್ಲಿ ಇಸ್ರಾಯೇಲರ ಮಧ್ಯೆ ಒಬ್ಬನೂ ಇರಲಿಲ್ಲ. ಎಷ್ಟೇ ಜನ ಬಂದರೂ ಕೂಡ ಯಾವುದೇ ಆಯುಧಗಳಿಲ್ಲದೆ ಎಂತ ಶಕ್ತಿಗಳನ್ನು ಒಡೆದುರುಳಿಸುವಂತ ಅಭಿಷೇಕವನ್ನ ಕರ್ತನು ಕೊಟ್ಟಿದ್ದನು. ಆದ್ರೆ ಆತನ ಅಭಿಷೇಕವನ್ನು ಆತನ ಯಾವುದಕ್ಕೆ ಉಪಯೋಗಿಸಿದ? ಒಂದೇ ಹೆಣ್ಣನ್ನ ಪಡೆಯುವುದಕ್ಕೋಸ್ಕರವಾಗ ಆತನ ಉಪಯೋಗಿಸಿದೆ ಎಂದು ನಾವು ಗಮನಿಸುತ್ತೇವೆ. ಇವತ್ತಿನ ದಿವಸ ಈ ಒಂದು ಕಾರ್ಯಗಳಿಗೋಸ್ಕರ ನಾವು ಅದನ್ನ ಉಪಯೋಗಿಸುತ್ತಿದ್ದೇವೆ. ಸೊಲೊಮೋನನನ್ನು ನೋಡುವಾಗ ಆತನಿಂದ ಜ್ಞಾನ ಇಲ್ಲ, ಆತನ ಜ್ಞಾನವನ್ನ ಮಾತ್ರ ಕೇಳಿದನು, ಆದ್ರೆ ಕರ್ತನು ಆತನಿಗೆ ಐಶ್ವರ್ಯವನ್ನ ಕೂಡಿಸಿಕೊಟ್ಟನು. ನಿನ್ನಂತ ಜ್ಞಾನ ಇಲ್ಲ, ನಿನ್ನಂತ ಐಶ್ವರ್ಯವಂತನು ಇಲ್ಲ ಅನ್ನೋ ರೀತಿಯಲ್ಲಿ ದೇವರ ಆಶೀರ್ವಾದ ಆತನನ್ನ ಮಾಡ್ತಾನೆ. ಆತನನ್ನು ಮಾಡಿದರೂ ಕೂಡ ಆತನ ಯಾರನ್ನ ಆರಾಧಿಸಬೇಕಿತ್ತು, ಆತನು ಯಾರನ್ನ ಸ್ತುತಿಸಬೇಕಿತ್ತು? ಆತನು ಲೋಕ ಪ್ರಸಿದ್ಧನಾಗಿದ್ದ, ಆತನು ದೇವರ ಒಂದು ವಿಚಾರಗಳನ್ನ ಲೋಕದಲ್ಲೆಲ್ಲ ಹರಡಬೇಕಾಗಿತ್ತು. ಆದ್ರೆ ಆತನೇ ಮಾಡಿದ, ತನ್ನ ಜ್ಞಾನವನ್ನು ಮಾತ್ರವೇ ಆತನು ಅದನ್ನ ಪ್ರಚಾರ ಮಾಡಿದ. ತದನಂತರ ಇಲ್ಲಿ ಬಂದು ಆ ಹೊರಗಡೆ ಜನರು ಯಾರು ಬಂದಿದ್ದಾರೋ ದೇವರ ವಿಚಾರ ತಿಳಿಸುವುದರ ಬಿಟ್ಟು ತನ್ನ ವಿಚಾರ ತಿಳಿಸಿ ಅವರ ದೇವರುಗಳನ್ನ ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಅದನ್ನ ಮುಖಸ್ತುತಿಯನ್ನ ಮಾಡಿ ಅಥವಾ ಅವರನ್ನು ಮೆಚ್ಚಿಸುವುದಕ್ಕೋಸ್ಕರ ಅಥವಾ ತನ್ನನ್ನು ಹೊಗಳಿಕೆಯನ್ನು ತೆಗೆದುಕೊಂಡು ಹೊಗಳಿಕೊಳ್ಳುವುದಕ್ಕೋಸ್ಕರ ತಾನು ಪ್ರಸಿದ್ಧನಾಗುವುದಕ್ಕೋಸ್ಕರ ದೇವರ ನಾಮವನ್ನ, ದೇವರ ಆಶೀರ್ವಾದವನ್ನ, ದೇವರ ಜ್ಞಾನವನ್ನ, ದೇವರ ಐಶ್ವರ್ಯವನ್ನ ಉಪಯೋಗಿಸಿದರಿಂದ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಬಗ್ಗೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ನಾಮವನ್ನ ಎಲ್ಲಿಯಾದ್ರೂ ನಾವು ಅಯೋಗ್ಯವಾಗಿ ಉಪಯೋಗಿಸುತ್ತಿದ್ದೇವ? ದೇವರ ನಾಮವನ್ನ ನಮ್ಮ ಲಾಭಕ್ಕಾಗಿ ಎಲ್ಲಾದ್ರೂ ಉಪಯೋಗಿಸುತ್ತಿದ್ದೇವ? ದೇವರ ನಾಮವನ್ನ ಉಪಯೋಗಿಸಿ ಯಾವುದಾದ್ರೂ ಕಾರ್ಯಗಳನ್ನ, ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವ ಅನ್ನೋದನ್ನ ಇವತ್ತಿನ ದಿವಸ ನಾವು ಪರಿಶೋಧಿಸಬೇಕು. ಈ ಒಂದು ವಾಕ್ಯಗಳು ನೀವು ಮಾಡುತ್ತಿದ್ದೀರಿ ಎಂದು ನಾನು ಹೇಳ್ತಾ ಇಲ್ಲ. ನಿನ್ನೆ ಕೂಡ ವಾಕ್ಯಗಳನ್ನು ಪ್ರಿಯಾಂಕ ಮಾಡುವಾಗ ನಾನ್ ಮಾಡ್ತಿದ್ದೇನೆ ಅಂತ ಅನ್ಕೊಂಡು ಆಕೆ ಕೊಟ್ಟಿಲ್ಲ. ಆದ್ರೆ ಈ ವಾಕ್ಯ ಆ ಒಂದು ಮಗಳ ಬಾಯಿಯ ಹೊರಗಡೆ ಬರುವಾಗ ನನ್ನನ್ನು ಅದು ತುಂಬಾ ಆಲೋಚನೆ ಮಾಡುವಂತೆ ಮಾಡಿತು, ನನ್ನನ್ನು ಅದು ತುಂಬಾ ಪರಿಶೋಧಿಸುವಂತೆ ಮಾಡಿತು, ನನ್ನನ್ನು ಅದು ಪರೀಕ್ಷಿಸುವಂತೆ ಮಾಡಿತು. ಯಾಕಂದ್ರೆ ಈಗಷ್ಟೇ ಸಕ್ಸಸ್ಫುಲ್ ಆಗಿರುವಂತಹ ಆರಾಧನೆ ಮುಗಿಸಿ ನಾವು ಹೊರಗಡೆ ಕಾಲಿಟ್ಟಿದ್ದೇವೆ. ಈಗ ನಾವು ಆಲೋಚನೆ ಮಾಡಬೇಕಾದ ವಿಚಾರ ಏನು? ದೇವರ ಪಾದದಲ್ಲಿ ನಾವು ಇರುವಂತಹ ವಿಚಾರ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮುಖಾಂತರ ಕಾರ್ಯ ಮಾಡಿದಾತನು ಆತನಾಗಿದ್ದಾರೆ. ನಮ್ಮ ಬಲವಲ್ಲ, ಸಾಮರ್ಥ್ಯವಲ್ಲ, ಜ್ಞಾನವಲ್ಲ, ಬುದ್ಧಿವಂತಿಕೆ ಅಲ್ಲ, ನಮ್ಮ ಕಾರ್ಯಗಳೆಲ್ಲ ಕರ್ತನು ತಾನೇ ಈ ಕಾರ್ಯ
ಮೇಲನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಚಿಕ್ಕ ವಿಚಾರವಾದರೂ ಪರವಾಗಿಲ್ಲ, ದೇವರ ನಾಮವನ್ನು ಉಪಯೋಗಿಸಿ ಯೂದ ಇಸ್ಕರಿಯೋತನ ರೀತಿಯಲ್ಲಿ, ಯಾಕಂದ್ರೆ ಆತನಿಗೆ ಮುದ್ದಿಡಿರಿ, ದೇವರ ಮಗನಿಗೆ ಆತನ ಮಗನಿಗೆ ಮುದ್ದಿಡಿರಿ ಅಂತ ಅನ್ಕೊಂಡು ಹೇಳುವಂತ ದಾವಿದನ ಕೀರ್ತನೆಯ ಮಾತುಗಳು, ಆತನ ಪ್ರತಿಯಾದ ಪ್ರೀತಿ ತೋರಿಸಿರಿ ಅನ್ನೋದನ್ನ, ಆತನನ್ನ ನೀವು ಆತುಕೊಳ್ಳಿರಿ, ಆತನು ಶುದ್ಧನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ನೀವು ಕೂಡ ಪರಿಶುದ್ಧರಾಗಿ. ಯಾಕಂದ್ರೆ ಈಗ ನಾರ್ಮಲಿ ಆಗಿ ಯಾರಿಗೆ ನಾವು ಮುದ್ದಿಡ್ತೀವಿ ಅಂತಂದ್ರೆ, ಯಾರಾದ್ರೂ ಚಂದ ಇದ್ದಾರೋ, ಯಾರಾದರೂ ಪ್ರೀತಿ ಪಾತ್ರರಾಗಿದ್ದಾರೋ, ಯಾರಾದ್ರೂ ನಮಗೆ ಹತ್ತಿರವಾಗಿದ್ದಾರೋ ಅಂತವರಿಗೆ ನಾವು ಮುದ್ದಿಡ್ತೇವೆ. ಆ ಪ್ರೀತಿ ಪಾತ್ರನು, ಹತ್ತಿರದವನು ನಮ್ಮ ಕರ್ತನಾದ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ನಾವು ಮುದ್ದಿಡುವಾಗ, ಆತನ ನಾವು ನಮ್ಮ ಜೀವಿತದಲ್ಲಿ ಆತನ ನಾಮವನ್ನು ಹೊತ್ತು ನಡೆಯುವಾಗ, ಆತನ ನಾಮ ಮಹಿಮೆಗಾಗಿ ಮಾತ್ರವೇ ಉಪಯೋಗಿಸಬೇಕು. ಹಲ್ಲೆಲೂಯಾ. ಯಾರ್ಯಾರು ಇದುವರೆಗೆ ಆತನ ನಾಮವನ್ನು ಇಟ್ಟುಕೊಂಡು ನಾವು ನೋಡ್ತಾ ಇದ್ದೇವೆ, ಹೆರೋದನನ್ನ ಗಮನಿಸ್ತೇವೆ, ಆತನ ಪ್ರೀಚ್ ಮಾಡ್ತಾ ಇದ್ದಾನೆ, ಎದ್ದು ನಿಂತು ಪ್ರೀಚ್ ಮಾಡುವಾಗ ಅಲ್ಲಿ ಜನ ಹೇಳ್ತಾ ಇದ್ದಾರೆ ಇದು ದೇವರ ಮಾತುಗಳು ಅಂತ ಹೇಳುವಾಗ, ಆತನು ಯಾವ್ದಾದ್ರು ದೇವರ ಮಾತುಗಳು ದೇವರಿಗೆ ಮಹಿಮೆಯನ್ನು ಸಲ್ಲಿಸದೇ ಇದ್ದ ಕಾರಣ ಆತನ ಮೂಳ ಬಿದ್ದು ಸತ್ತನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಿದೆ. ಯಾಕಂದ್ರೆ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಫರಿಸಾಯರ ವಿಚಾರವಾಗಿ ಕರ್ತನಾದ ಯೇಸು ಅವರ ಹೃದಯಗಳಲ್ಲಿ ಇದ್ದಂತ ಆಲೋಚನೆಯನ್ನು ಗ್ರಹಿಸಿಕೊಂಡು ಈ ರೀತಿಯಲ್ಲಿ ಹೇಳ್ತಿದ್ದಾರೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ, ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾರು ಸತ್ಪುರುಷರಂತೆ ಬಂದ? ಅಲ್ಲಿ ಯೂದ ಇಸ್ಕರಿಯೋತ ಸತ್ಪುರುಷನಂತೆ ಆ ಗೆತ್ತಮನೆ ತೋಟದ ಒಳಗಡೆ ಬಂದ. ಆದ್ರೆ ಆ ಸತ್ಪುರುಷನಂತೆ ಬಂದಂತ ವ್ಯಕ್ತಿ ಯಾವ ರೀತಿ ಮಾರ್ಪಡ್ತಾನೆ? ಒಬ್ಬ ಕಪಟ ಇರುವಂತ ವ್ಯಕ್ತಿಯಾಗಿ ಮಾರ್ಪಡ್ತಾನೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಬೇರೆ ನಾವು ಕಪಟ ಇರುವಂತ ವ್ಯಕ್ತಿಗಳಾಗಿರಬೇಕಾದ್ರೆ ಈ ಲೋಕ ದೊಡ್ಡದಿದೆ ಬೇರೆ, ಅಲ್ಲೇ ಇರಬಹುದಿತ್ತು. ಆದ್ರೆ ನಾವು ಕ್ರಿಸ್ತನನ್ನು ನಂಬಿ ಬಂದಿದ್ದೇವೆ, ನೀತಿವಂತರಿಗೋಸ್ಕರ ಆಗೋದಕ್ಕೆ ಬಂದಿದ್ದೇವೆ, ಸತ್ಯವಂತರಾಗೋದಕ್ಕೆ ಬಂದಿದ್ದೇವೆ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ನಾವು ಸತ್ಪುರುಷರಾಗಿ ಮಾಡಬೇಕು. ಹಲ್ಲೆಲೂಯಾ. ಸತ್ಪುರುಷರಾಗಿ ನಾವು ಆಗಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೊನೆಯ ವಾಕ್ಯ, ವಾಗ್ದಾನ ವಾಕ್ಯ ತೆಗೆದುಕೊಳ್ಳೋಣ ವೇಗವಾಗಿ ಇವತ್ತಿನ ಸಂದೇಶ. ಯಾಕಂತಂದ್ರೆ ಈ ಆತನೆಯ ಮಗನಿಗೆ ಮುದ್ದಿಡ್ರಿ ಅನ್ನೋದು ಇದು ಇಷ್ಟು ಸುಲಭವಾಗಿ ಮುಗಿಯುವಂತ ಸಂದೇಶ ಅಲ್ಲ. ಯಾಕಂದ್ರೆ ಅನೇಕ ಇದರಲ್ಲಿ ತಿರುಳುಗಳಿದಾವೆ. ನಾನು ಸರ್ಚ್ ಮಾಡೋದಕ್ಕೆ ಹೋದಾಗ, ವಾಕ್ಯಗಳಲ್ಲಿ ಧ್ಯಾನ ಮಾಡೋದಕ್ಕೆ ಹೋದಾಗ ನನಗೆ ಸಿಕ್ಕಿದಂತ ಸಮಯ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ 6 ಗಂಟೆ ಅಷ್ಟಿಗೆ ನಾನು ಮೇಲೆ ಬರಬೇಕು. ಅಷ್ಟರಲ್ಲಿ ಇಷ್ಟು ವಿಚಾರಗಳನ್ನ ಕರ್ತನ ನನಗೆ ಕಲಿಸಿಕೊಟ್ಟಿದ್ದಾನೆ. ಇಷ್ಟು ವಿಚಾರಗಳು ನಿಮ್ಮ ಹೃದಯಕ್ಕೆ ಅಲಗು ನೆಟ್ಟಂತಾಗಿದೆ ಅನ್ನೋದನ್ನ ನಾನು ನಂಬುತ್ತೇನೆ. ಇವತ್ತಿನ ದಿವಸದಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕಂದ್ರೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 28ರಿಂದ 29 ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಆದ ಕಾರಣ ಯಾರೂ ಕದಲಿಸದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 12:28 ಅಂತ ಹೇಳಿ ಇಬ್ರಿಯ 12ನೇ ಅಧ್ಯಾಯ 28ನೇ ವಚನ, ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ನಮ್ಮ ಆರಾಧನೆಯಲ್ಲಿ ಏನಿರ್ಬೇಕಂತೆ? ಒಂದು ಭಕ್ತಿ ಇರಬೇಕು. ಅದೇ ರೀತಿಯಲ್ಲಿ ಭಯದಿಂದಲೂ ಆತನ ಮುಂದೆ ಇರುವವರಾಗೋಣ. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರದಲ್ಲಿ ಮೇಲೆ ಬರೆದಿದೆ, ಕೃತಜ್ಞತೆ ಇರಬೇಕಂತ. ಹಲ್ಲೆಲೂಯಾ. ಆತನಿಗೆ ಉಪಕಾರ ಮಾಡಿದ್ನಲ್ಲ, ಆತನು ನಮ್ಮನ್ನ ಮೇಲಕ್ಕೆ ತಂದನಲ್ಲ, ಆತನು ನಮಗೆ ಉನ್ನತಿ ಕೊಟ್ಟನಲ್ಲ, ಆತನು ಎಲ್ಲೋ ಇದ್ದಂತ. ಯಾಕಂದ್ರೆ ಯಾಸರ ಪಟ್ಟಣದಲ್ಲಿ ಯಾವುದೇ ಹೆಸರು ಮಾನ ಘನ ಯಾವುದೂ ಇಲ್ಲದಂತ ನಮ್ಮ ಸಭೆ ನಾವಾಗಿರಬಹುದು. ಆದ್ರೆ ಕರ್ತನು 3 ವರ್ಷಗಳಿಂದ ನಮ್ಮನ್ನು ಹೊರಗಡೆ ತಂದು ಆತನು ಈ ಹಾಸನ ಪಟ್ಟಣದಲ್ಲಿ ಒಂದು ಆರಾಧನೆ ಮಾಡುವಂತ, ಸತ್ಯ ಆರಾಧನೆ ಮಾಡುವಂತ, ಸತ್ಯ ಸುವಾರ್ತೆಯನ್ನು ಸಾರುವಂತ ಸಭೆ ಉಂಟಲ್ಲ, ಒಂದು ಕಾಯರ್ ಟೀಮ್ ಉಂಟಲ್ಲ, ಒಂದು ಹಿರಿಯರ ತಂಡ ಉಂಟಲ್ಲ, ಒಂದು ಸಭಾ ವಿಶ್ವಾಸಿಗಳಿದ್ದಾರಲ್ಲ. ಕರ್ತನು ಹಾಸನ ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಾವು ನಕ್ಷತ್ರಗಳಾಗಿ ಕಂಗೊಳಿಸುವಂತೆ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು.
ನಾವು ಋಣ ಇರುವವರಾಗಿದ್ದೇವೆ. ಕರ್ತನ ಮೇಲೆ ಋಣ ಇರುವವರಾಗಿದೆ. ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆಯ ನಿಮಿತ್ತ ಋಣ ಉಳ್ಳವರಾಗಿದ್ದೇವೆ ದೇವರ. ಆದ್ರೆ ಇದಕ್ಕಿಂತ ಹೆಚ್ಚಿನದಾಗಿ ಕೂಡ ನಾವು ಈ ವಿಚಾರಕ್ಕೆ ಕೂಡ ಕರ್ತನಲ್ಲಿ ಋಣ ಉಳ್ಳವರಾಗಿದ್ದೇವೆ. ಕಡೆಯ ಉಸಿರಿನವರೆಗೂ ಆತನ ಪಾದದಲ್ಲಿ ಇರುವುದಕ್ಕೆ ನಾವು ಋಣ ಉಳ್ಳವರಾಗಿದ್ದೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಭಕ್ತಿಯಿಂದಲೂ ಭಯದಿಂದಲೂ ಕರ್ತನನ್ನ ಆರಾಧನೆ ಮಾಡೋಣ. ಯಾಕಂತಂದ್ರೆ ನಾವು ದಾರಿ ತಪ್ಪೋದಾದ್ರೆ, ನಮ್ಮ ಲೈನ್ ಮಿಸ್ ಆಗೋದಾದ್ರೆ ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಈ ವಾಕ್ಯವನ್ನು ವಾಗ್ದಾನ ವಾಕ್ಯವಾಗಿ ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ರಾಜ, ನಿನ್ನ ಶಿಲುಬೆಯ ಪಾಡು ಯಾವ ರೀತಿಯಲ್ಲಿ ಹೃದಯವು ಕಲಕಿತೋ, ನಿನ್ನೆಯ ದಿವಸ ಈ ವಾಕ್ಯ ಕರ್ತನೆ ನನ್ನ ಹೃದಯ ಕಲಕಿರುವುದುಂಟು ಸ್ವಾಮಿ. ಇವತ್ತಿನ ದಿವಸ ಕರ್ತನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತಿರುವಂತ ನಿನ್ನ ಕರ್ತನೆ ಮಕ್ಕಳ ಹೃದಯವನ್ನು ಕಲಕಿರುವುದುಂಟು ಕರ್ತನೆ ರಾಜ. ಯಾವುದೇ ಕಾರಣಕ್ಕೂ ನಮ್ಮ ಬಾಯಿ ಆಗ್ಲಿ ನಮ್ಮ ಮನಸ್ಸಾಗ್ಲಿ ನಿನ್ನ ನಾಮವನ್ನು ಉಪಯೋಗಿಸಿಕೊಂಡು ಕರ್ತನೆ ನಿನಗೆ ಮುದ್ದಿಟ್ಟುಕೊಂಡು ಕರ್ತನೆ ಲಾಭವನ್ನು ಸಂಪಾದನೆ ಮಾಡುವಂತ ಕಾರ್ಯವನ್ನ ಯೂದನ ರೀತಿಯಲ್ಲಿ ನಾವು ಮಾಡದ ಹಾಗೆ ಕರ್ತನೆ ನೀನು ತಾನೇ ನಡೆಸು ಕರ್ತನೆ ರಾಜ. ಪರಿಶುದ್ಧನಾದ ದೇವರೇ, ಕರ್ತನೆ ಆತನ ಕರ್ತನೆ ಯೂದ ಇಸ್ಕರನ್ನು ಕರ್ತನೆ ನಿನ್ನ ಅಭಿಷೇಕ ಮಾಡಿ ಕರ್ತನೆ ಆತನಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಕೊಟ್ಟೆ, ಸ್ವಸ್ಥ ಮಾಡುವ ಅಧಿಕಾರ ಕೊಟ್ಟು ಇದೆಲ್ಲವೂ ಕೊಟ್ಟರೂ ಕೂಡ ಆತನಿಗೆ ಅದಕ್ಕಿಂತ ಅಮೂಲ್ಯವಾದ ಹಣ ಎಂದು ಕಾಣುತ್ತೆ ಸ್ವಾಮಿ. ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಅವನು ಹಣದ ಆಸೆ ಉಳ್ಳವನು, ಆದ್ರೆ ನಮ್ಮ ಜೀವಿತದಲ್ಲಿ ಬೇರೆ ಯಾವ ಯಾವ ಆಸೆಗಳಿದ್ದವು ಅದು ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿದೆ. ಇವತ್ತಿನ ದಿವಸ ನಮ್ಮನ್ನ ಶುದ್ಧೀಕರಿಸೇ ಸಪ, ನಮ್ಮನ್ನ ಮಾರ್ಪಡಿಸು. ನಿನ್ನ ಕರ್ತನೆ ನಿನ್ನ ಒಂದು ಕರ್ತನೆ ಪರಿಶುದ್ಧವಾದ ರಕ್ತ ನಮ್ಮ ಹೃದಯವನ್ನ ನಮ್ಮ ಮನಸ್ಸನ್ನ ನಮ್ಮ ಶರೀರದ ಅಂಗಗಳನ್ನ ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ವಿರುದ್ಧವಾಗಿ ಕರ್ತನೆ ನಮ್ಮ ಬಲಹೀನತೆ ಯಾವ ಯಾವ ಬಲಹೀನತೆ ಹಿಡಿದುಕೊಂಡು ಸೈತನ ತಂತ್ರ ರೂಪಿಸಿದ್ದಾನೋ ಏಸಪ್ಪ ಕರ್ತನೆ ರಾಜ, ಆ ಎಲ್ಲಾ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ ಕರ್ತನೆ. ನಾವು ನಿನ್ನನ್ನು ಮುದ್ದಿಟ್ಟು ಹಿಡುಕೊಡುವವರಾಗದೆ ಕರ್ತನೆ ನಿನ್ನನ್ನು ಮುದ್ದಿಟ್ಟು ಮಹಿಮೆ ಪಡಿಸುವವರಾಗುವಂತೆ, ನಿನ್ನಲ್ಲಿ ಭಯ ಭಕ್ತಿ ಇರುವಂತೆ, ನಿನಗೆ ಕೃತಜ್ಞತೆ ಸಲ್ಲಿಸುವಂತೆ ನಮ್ಮನ್ನ ಮಾಡಿಸು, ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.